ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ್. ಸ್ನೇಹಿತರೆ, ಇವತ್ತು ನಮ್ಮ ಊರಿನಿಂದ ಶ್ರೀಶೈಲ ಪಾದಯಾತ್ರೆ ಹೊರಟಿದ್ದೀವಿ. ನಮ್ಮ ಊರಿನ ಕಡೆಯಿಂದ 7 ಜನ ಹೋಗ್ತಾ ಇದ್ದೀವಿ. ಇನ್ನು ನೋಡ್ತಾ ಇದ್ದೀರಾ, ಇದು ಬಂದು ಅದ ಊರಲ್ಲಿದ್ದೀವಿ. ಬಹುಶಃ ಊರ ಹೆಸರು ನೆನಪು ಮಾತ್ರ ಇದೆ. ನೆಕ್ಸ್ಟು ಈಗಲ್ಲಿ ಬಂದು ಚಹಾ ಕುಡಿತಾ ಇದ್ದೀವಿ. ನಾವು ಬರಬೇಕಾದ್ರೆ ನಮ್ಮೂರಿನಿಂದ ಹಾಗೆ ಮಸ್ಕಿ ಬಂದ್ವಿ. ಹಳ್ಳಿಗಳು ತುಂಬ ಬರ್ತವೆ, ಅವೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಮೇನ್ ಪಾಯಿಂಟ್ ನೆನಪಿರ್ತವೆ, ಅಷ್ಟೇ ನೆನಪಿರ್ತವೆ. ಮಸ್ಕಿ ಬಂದು ಆಮೇಲೆ ನೆಕ್ಸ್ಟು ಈ ಕಡೆ ದಿಗ್ಗಿ ಮತ್ತು ಬೇರೆ ಬೇರೆ ಮತ್ತು ಬಳಗನೂರು ಕ್ರಾಸು ಈ ಥರ ಹೋಗ್ತಿದ್ವಿ. ಇದು ಬಹುಶಃ ಮಸ್ಕಿದೆ ಇದು ವಿಡಿಯೋ ನೋಡ್ತಾ ಇದ್ದೀರಲ್ಲ. ಮಸ್ಕಿಲಿ ಈ ಥರ ಬಂದ ಪತ್ರಗಳು ಹುಟ್ಟಿದಷ್ಟು ಹಾಗೂ ಮಾತ್ರ ಕೊಡ್ತಾ ಇದ್ದಾರೆ. ಇದೊಂದು ಶ್ರೀಶೈಲ ಪಾದಯಾತ್ರೆ ಅನ್ನೋ ಒಂದು ಹೇಳ್ಬೇಕಾದ್ರೆ ಒಂದು ಜೀವನ ಒಂದು ಒಳ್ಳೆ ಸೂಚನೆ ಯಾತ್ರೆ ಅಂತ ಹೇಳ್ಕೊಳ್ಬಹುದು ಸ್ನೇಹಿತರೆ. ನಮ್ಮ ಕಾಯಕ ತನುಮನದಿಂದ ಭಕ್ತಿಯಿಂದ ನಡೆದು ಪಾದಸೇವೆ ಮಾಡಿ ಆತನಲ್ಲಿ ಬತ್ತಿಯನ್ನು ಮುಡಿಸಿ ನಮ್ಮ ಪ್ರಾರ್ಥನೆಯನ್ನು ಇಟ್ಟು ಬೀಳ್ಕೊಳ್ಳೋದು ಒಂದು ಇದಾಗಿದೆ. ಒಂದು ಅಂದರೆ ನಮಗೇನು ಒಳ್ಳೆಯದಾಗಲಿ ಅಂತ ಒಂದು ಆಸೆ ಇರ್ತಾರೆ ಪ್ರತಿಯೊಬ್ಬರು. ಏನೋ ತಿರುಗಬೇಕಾದ್ರೆ ಏನೋ ನಮಗೊಂದು ಒಳ್ಳೆಯದಾಗಲಿ, ಎಲ್ಲ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂತ ನನ್ನ ಥರ ಆಸೆ ಹೋಗ್ತಾರೆ. ಹಾಗೆ ಮತ್ತು ಇಲ್ಲಿ ಮುಂದೆ ಒಂದು ಊರಲ್ಲಿ ಬಂದೀವಿ. ಇಲ್ಲೊಂದು ಜಾತಿ ನಾಯಿ ಇತ್ತು, ಅದರ ಮರಿ ಇತ್ತು. ಅಂದರೆ ಬಹುಶಃ ನೈಟಲ್ಲಿ ಮಲಗ್ತಾ ಇದ್ದೆ. ಆ ಟೈಮಲ್ಲಿ ಅದು ಆ ಮರಿನ ಕೆಡಿಬಿಟ್ಟಿತ್ತು ಕೆಳಗೆ. ಹಾಗಾಗಿ ನಾನು ಮೇಲೆ ಬಿಟ್ಟಿದ್ದೆ. ಅದೇನೂ ಗೊತ್ತಿಲ್ಲ, ಅದು ಮರಿ ಬಂದು ನನ್ನ ಹತ್ರ ಇಟ್ಟಿಟ್ಟಕ್ಕೆ ಬಂದು ಆಟ ಆಡೋದು, ನನ್ನ ಹತ್ರ ಮಲಗೋದು, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇತ್ತು. ನನಗೂ ಈ ನಾಯಿ ಕುನಿ ಕೂಡ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರಾಗಿತ್ತು. ಟೈಮ್ ಮಾಡೋಕ್ಕಾಗಲ್ಲ, ಮನೆಯವ್ರು ಕೊಡಬೇಕಲ್ಲ, ಕೇಳಿದ್ರೆ ಅದು ಜಾತಿ ನಾಯಿ. ಹಾಗಾಗಿ ಸುಮ್ಮನೆ ಬರಬೇಕಾಯ್ತು. ನೋಡಿ ಎಷ್ಟು ಕೋತಿ ಮಾಡ್ತಾಯಿದೆ ನೋಡಿ, ಅದು ಎಷ್ಟು ಮುದ್ದಾಗಿದೆ. ನಾ ಮಲಗಿದ್ದೆ, ಒಂದು ಟಚ್ ಕೊಡ್ತಾಯಿದೆ ಒಂದು ಇದೇ ಥರ ಬಹುಶಃ ಆಟ ಇಷ್ಟಾಗಿ ಅದು ಕೂಡ ಹೋಗಿ ತಾಯಿ ಹತ್ರ ಮಲ್ಕೊಂತು. ನಂತರ ನಾನು ಅಲ್ಲಿಂದ 3 ಗಂಟೆ 2 ಗಂಟೆ ಸುಮಾರು ಪಾದಯಾತ್ರೆ ಮಾಡ್ತಾಯಿದ್ವಿ. ನೈಟಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿದ್ದೀವಲ್ಲ, ಕಾಲೇಜ್ ಮಾಡಿದ್ದು ಇದು ಬೆಳಗಿನ ಜಾವ. ಸೂರ್ಯ ಉದಯ ಆಗ್ತಾಯಿದೆ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಸೂರ್ಯ. ಇಲ್ಲಿ ಕೂಡ ತುಂಬ ಭಕ್ತರು ಹೋಗ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಎಲ್ಲ ಬೆಳೆಯಲ್ಲಿ ತೆಗೆದುಬಿಟ್ಟಿದ್ದಾರೆ. ಪರಿಸರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇವುಗಳು ಭತ್ತ ಗದ್ದೆಗಳು ಕಾಣ್ತವೆ. ಇನ್ನು ನೆಕ್ಸ್ಟ್ ಕರಿಹೊಳಿ ದಾಟಬೇಕು, ಅದು ಪ್ಲಾನಿಂಗ್ ಇದೆ. ಇವಾಗ ಕರಿಹೊಳಿ ಹತ್ರನ ಬರ್ತಾ ಇರೋದು ನಾವು. ಇಲ್ಲಿ ನೋಡಿ ಎಲ್ಲ ಊಟದ ಅಷ್ಟ ಮಾಡಿದ್ದಾರೆ. ನೀನು ಯಾವುದೋ ಒಂದು ಊರಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ತುಂಬ ಊರುಗಳು ಬರ್ತವೆ ಸ್ನೇಹಿತರೆ. ನಾನು ಹೇಳೋಕ್ಕಾಗೋದಿಲ್ಲ,
ರೋಟಿ ಮೇಲೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬ ಜನ ನಿಂತಿದ್ದಾರೆ. ಇಲ್ಲಿ ಊಟ ಮಾಡಲಾರ್ದೆ ಮುಂದಕ್ಕೆ ಹೋಗೋಂಗಿಲ್ಲ, ಹಿಡ್ಕೊಂಡ್ಬಿಡ್ತಾರೆ. ಊಟ ಮಾಡಿಸೇ ಕಳ್ಸೋದು ಗ್ಯಾರಂಟಿ. ಇಲ್ಲಿಗೆ ಮತ್ತೆ ಈ ವಿಡಿಯೋ ಎಂಡಾಗಿ ಮತ್ತೊಂದು ವಿಡಿಯೋ ಸ್ಟಾರ್ಟಿಂಗ್ ಆಗ್ತದೆ ನೋಡಿ. ಇಲ್ಲಿ ಪಾಪ ಬಡಿ ಹಿಡ್ಕೊಂಡು ರಾಜ್ಯ ಕೈ ನೀರು ಹಾಕ್ತಾವ್ರೆ ನೋಡಿ. ಕೈ ತಕ್ಕೊಂಡು ಕಾಲು ತಕ್ಕೊಂಡು ತಕ್ಕೊಂಡು ಹುಡ್ಕೋಬೇಕು. ಹಾಕಿದ್ರು ನೀರು ನಾನು ಕೂಡ ಹಾಕ್ಸ್ಕೊತಾ ಇದ್ದೀನಿ. ಯಾರೋ ಬಂದು ಬಕೆಟ್ ನೀರು ಹಾಕ್ತಾಯಿದೆ ರೋಡಲ್ಲಿ. ಇಲ್ಲೆಲ್ಲ ಕುಂತಿದ್ದಾರೆ ಊಟ ಮಾಡ್ಕೊತ ಜನಗಳು. ಇವ್ರು ಪ್ರತಿ ವರ್ಷದಂತೆ ಇದೇ ಥರ ಒಂದು ಎಷ್ಟು ಮಾಡ್ತಾಯಿರ್ತಾರೆ. ನೋಡ್ತಾ ಇದ್ದೀರ ಬಕೆಟ್ ಗಟ್ಟಲೆ ಉಗ್ಗಿ ಅಂದರೆ ಅದೊಂದು ಪಾಯಸ ಇಟ್ಕೊಂಡ್ಬರ್ತಾಯಿದ್ದಾರೆ. ತುಂಬ ಸಖತ್ತಾಗಿತ್ತು ಪಾಯಸ ಮಾತ್ರ. ಸಾಕು ಅಂದ್ರೆ ಹಾಕ್ಬಿಡ್ತರು. ಇವು ಅಣ್ಣವ್ರಂದ್ರು 2,000 ರೂಪಾಯಿ ಕುಂತವ್ರೆ. ನನಗೇನಂದ್ರೆ 2,000 ಹಾಕ್ಲಾ ಅಂತ ಅಂತಿದ್ದಾರೆ. ಬೇಡಪ್ಪ ಅಂತ ಒಂದು ಸೂಟ್ ಹಾಕ್ಕೊಂಬಂದೆ. 6 ಸಖತ್ತಾಗಿತ್ತು. ಈ ಕಡೆ ಅನ್ನ ಸಾಂಬಾರು ಬಡಿಸ್ತಾ ಇದ್ದಾರೆ ಅನಿಸ್ತದೆ. ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದ್ವಿ. ಇದು ಬಂದು ಸ್ನೇಹಿತರೆ ಕರಿವಳ್ಳಿ ಹತ್ರ ಹೋಗ್ತಾ ಇದ್ವಿ. ಅಂದರೆ ಕರಿವಳ್ಳಿ ಈಗ ನೆಕ್ಸ್ಟ್ ಬರೋದು. ಈಗ ಇದೆಲ್ಲ ಗದ್ದೆಗೆ ಹೋಗ್ಬೇಕು, ಅದು ಕೂಡ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಊಟ ಮಾಡ್ಕೊಂಡು ಆರಾಮ್ ಶಿಸ್ತಿಂದ ಹೆಂಗೆ ಕುಂತಿದ್ದಾರೆ. ಇಲ್ಲೆಲ್ಲ ಟೆಂಟಲ್ಲಿ ಊಟ ಕೊಡ್ತಾಯಿದ್ದಾರೆ. ಆರಾಮ್ಸೆ ಊಟ ಮಾಡ್ಕೊಂಡು ಶಿಸ್ತಿನ ಕುಂತು ರೆಸ್ಟ್ ಒಂದು ಆರಾಮ್ ಗದ್ದೆ ತಾಟ ಹೊಡಿಬೇಕು. ನಾನು ಕೂಡ ಗದ್ದೆಯಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಈ ಗದ್ದೆಯಲ್ಲಿ ಸ್ಟ್ರೇಟ್ ಹಂಗೆ ಹೋಗ್ತಾ ಇರುವಂಗೆ ಆ ಕಡೆ ಈ ಕಡೆ ಹೊಡ್ಕೊಂಡು ಹೋಗ್ತಾ ಇದ್ದರೆ ಮುಂದೆ ಬರೋದು ಹೊಳಿ. ಅದು ಕೂಡ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತಾನೆ ಅಷ್ಟೇ. ಗದ್ದೆಯಲ್ಲಿ ಹೋಗ್ತಾ ಇರಬೇಕು. ಇವಾಗ ಅಲ್ಲಲ್ಲಿ ಕಡಿಮೆ ವೀಡಿಯೋ ಮಾಡಿದ್ದೀನಿ, ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದು ಪಾರ್ಟ್ 1 ಹಾಕ್ತಾಯಿದ್ದೀನಿ. ಸ್ಟೇಷನ್ ಮಟ್ಟವರೆಗೂ 3 ಬರುತ್ತೆ, ಪಾರ್ಟ್ 3 ಹಿಂಗೆ. ರನ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬರುವಂಥ ಕೆಲವು ಹುಡುಗರು ತುಂಬ ತಮಾಷೆ ಮಾಡ್ಕೊಂತ ಕೇಕ್ ಹೊಡ್ಕೊಂತ ನಕ್ಕಂತ ಹೋಗ್ತಾಯಿದ್ರು. ಅಂತೂ ಕರಿವಳಿಗೆ ಬಂದಾಯ್ತು. ಇನ್ನು ಎಷ್ಟು ವಿಶಾಲವಾಗಿದೆ ಕರಿವಳಿ, ನೋಡ್ತಾ ಇರಲ್ಲ ಎಷ್ಟು ತುಂಬ ದೊಡ್ಡದು ಕರಿವಳಿ ಅಂತ ಹೆಸರು ಇದು. ಇದರಲ್ಲಿ ನೀರಲ್ಲಿ ಹೋಗ್ಬೇಕು. ಇವೆಲ್ಲ ನೀರು ಭಯಂಕರ. ಅಲ್ಲಿ ತಾಟ ಹೊಡೆದು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ನಂತರ ಕರಿವಳಿ ದಾಟಿಗೆ ಬಂದೆ. ಈ ಕಡೆ ಆಂಧ್ರ ಬಂತು, ಅಂದರೆ ಕರ್ನಾಟಕ ಮುಕ್ತಾಯವಾಗಿ ಆಂಧ್ರ ಕಾಲಿಟ್ಟಂಗೆ ಆಯಿತು ನಾವು. ಬಾಯ್ ಸ್ನೇಹಿತರೆ, ಮತ್ತೊಂದು ವೀಡಿಯೋ ಸಮೇತ ಬರ್ತಾ ಇದ್ದೀನಿ. ಬಾಯ್. ಪಾರ್ಟ್ 2 ನೋಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.